Dear students, I am your EDR sir. I have come again with a new topic in EDR's grammar book. This video is about parts of speech. It is very essential concept in English grammar. Okay. Parts of speech are the words or sounds which we use in our speech. ಪ್ರೀತಿ ವಿದ್ಯಾರ್ಥಿಗಳೇ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನಮ್ಮ ಮಾತಿನಲ್ಲಿ ಬಳಸುವಂತಹ ವಾಕ್ಯಗಳಲ್ಲಿ ಬಳಸುವಂತಹ ಶಬ್ದಗಳು ಅಥವಾ ಪದಗಳು, ಇವುಗಳನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರೀತೇವೆ. ದೋಸ್ ವರ್ಡ್ಸ್ ಬಿಲಾಂಗ್ ಟು ಸರ್ಟನ್ ಗ್ರೂಪ್ ಸಚ್ ಆಸ್ ನೌನ್, ಪ್ರೊನೌನ್, ವರ್ಬ್ ಎಕ್ಸೆಟ್ರಾ. ಆ ಪದಗಳು ಕೆಲವು ಪಂಗಡಗಳಿಗೆ, ಗುಂಪುಗಳಿಗೆ ಸೇರಿವೆ. ನೌನಿನ ಕೆಲವು ಗುಂಪುಗಳಿಗೆ ಪದಗಳು ಸೇರ್ತವೆ, ಪ್ರೊನೌನಿಗೆ ಕೆಲವು ಪದಗಳು ಸೇರ್ತವೆ. ಸಮ್ ವರ್ಡ್ಸ್ ಬಿಲಾಂಗ್ ಟು ವರ್ಬ್. ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ there are nine parts of speech. They are given as below. Previously we were learning that there are only 8 parts of speech, but recently, day by day, some new revolution, some new changes have been taken in modifying the grammar of English. So according to that, nowadays we are learning that we are saying that there are 9 parts of speech. They are as given below. ಪ್ರೀತಿ ವಿದ್ಯಾರ್ಥಿಗಳೇ, ಮೊದಲು 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ ಅಂತ ಭಾಳ ಮುಖ್ಯವಾಗಿ ನಾವೆಲ್ಲ ಕಲಿತಿದ್ದೋ. ಆದರೆ ಇತ್ತೀಚಿನ ಬೆಳವಣಿಗೆಯಿಂದ 9 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಅದನ್ನು ಪರಿಷ್ಕರಣೆ ಮಾಡಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ದೇರ್ ಆರ್ 9 ಪಾರ್ಟ್ಸ್ ಆಫ್ ಸ್ಪೀಚ್. ದೇ ಆರ್ ಗಿವನ್ ಆ್ಯಸ್ ಬಿಲೋ: ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, determiner, conjunction and interjection. ನೌನ್ ಅಂದರೆ ನಾಮಪದ, ಪ್ರೊನೌನ್ ಅಂದರೆ ಸರ್ವನಾಮ, ವರ್ಬ್ ಅಂದರೆ ಕ್ರಿಯಾಪದ, ಆಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ, ಅಡ್ಜೆಕ್ಟಿವ್ ಅಂದರೆ ಗುಣವಾಚಕ, ಪ್ರಿಪೋಸಿಷನ್ ಅಂದರೆ ಉಪಸರ್ಗಗಳು, ಡಿಟರ್ಮೈನರ್ ಅಂತ ಹೇಳಿದ್ರೆ ನಿರ್ದಿಷ್ಟವಾದದ್ದನ್ನು ಗುರುತಿಸುವಂತಹ ಪದಗಳು, ಕಂಜಂಕ್ಷನ್ ಅಂದರೆ ಸಂಬಂಧಕಾವ್ಯಯ, ಸಂಬಂಧವನ್ನು ಕಲ್ಪಿಸುವಂತಹ ಪದಗಳು, ಇಂಟರ್ಜೆಕ್ಷನ್ ಅಂದರೆ ಏನು, ಭಾವಸೂಚಕ ಪದಗಳು ಅಂಥೇಳಿ. ಸೊ ಇನ್ ದಿಸ್ ವೇ ಯು ಕ್ಯಾನ್ ಸೇ noun, pronoun, verb, adverb, adjective, preposition, determiner, conjunction and interjection. So now, dear students, let's know one by one in detail. First one, noun. What is noun? Noun is a name of person, place, thing, animal, etc. Simply we can say noun is a naming word. ಭಾಳ ಸುಲಭವಾಗಿ ಸರಳವಾಗಿ ಹೇಳ್ಬೋದಾದು ಅಂದರೆ, ನೌನ್ ಅಂತ ಯಾರಾದರೂ ಕೇಳಿದ್ರೆ ನಿಮ್ಮನ್ನು ಭಾಳ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ಹೇಗೆ? ನೌನ್ ಇಸ್ ಎ ನೇಮಿಂಗ್ ವರ್ಡ್. ಅದು ಯಾವುದಾದ್ರೂ ಆಗಿರಲಿ, ಪರ್ಸನ್ ಆಗಿರಲಿ, ಪ್ಲೇಸ್ ಆಗಿರಲಿ, ಥಿಂಗ್ ಆಗಿರಲಿ, ಅನಿಮಲ್, ಟೋಟಲಿ ನೌನ್ ಇಸ್ ಎ ನೇಮ್ ಆಫ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಸಜೀವ ಮತ್ತು ನಿರ್ಜೀವ ವಸ್ತುಗಳ ಹೆಸರುಗಳು ಅಷ್ಟೇ. ನೌನ್ ಇಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್, ಅನಿಮಲ್, ಎಕ್ಸೆಟ್ರಾ.
ಎಕ್ಸಾಂಪಲ್ ಫಾರ್ ನೌನ್ಸ್, ಇದಕ್ಕೆ ಉದಾಹರಣೆ ಕೊಡೋದಾದರೆ ಪೆನ್, ಮ್ಯಾನ್, ರಾಜು, ಮೈಸೂರು, ರೋಸ್, ಟೈಗರ್, place, etc. So in this way we can give some examples for noun. Dear students, now the nouns are classified into 4 types such as ನಾಮಪದಗಳನ್ನು 4 ರೀತಿಯಲ್ಲಿ ವರ್ಗೀಕರಿಸುವುದು. ಹೇಗೆ? ಫಸ್ಟ್ ಒನ್ ಕಾಮನ್ ನೌನ್. ಕಾಮನ್ ನೌನ್ ಅಂದರೆ a noun which is used commonly for all subjects and objects. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ, ವಸ್ತು ಯಾವುದೇ ಆಗಿರಲಿ, ಸಾಮಾನ್ಯವಾಗಿ ಉಪಯೋಗಿಸುವಂಥ, ಒಂದೇ ರೀತಿಯಲ್ಲಿ ಉಪಯೋಗಿಸುವಂಥ ಪದಗಳು ಈಸ್ ಕಾಲ್ಡ್ ಆ್ಯಸ್ ಕಾಮನ್ ನೌನ್. ಅದನ್ನು ಕಾಮನ್ ನೌನ್ ಅಂತ ಕರಿಬೋದು. ಎಕ್ಸಾಂಪಲ್ಸ್ ಏನು? ಎಕ್ಸಾಂಪಲ್ಸ್ ಅದರಲ್ಲಿ ಬಾಯ್, ಪೆನ್, ಫ್ಲವರ್, ಗರ್ಲ್, ಟೈಗರ್, ಬರ್ಡ್, ಪ್ಲೇಸ್, ಮೌಂಟೇನ್, ಸಿಟಿ, ಡಾಲ್, ಪೇಪರ್, ಎಕ್ಸೆಟ್ರಾ. ನೋಡಿ ಮಕ್ಕಳೇ, ಇದರಲ್ಲಿ ಕಾಮನ್ ನೌನಲ್ಲಿ ನಿರ್ದಿಷ್ಟ ಹೆಸರು ಇರೋದಿಲ್ಲ. ಉದಾಹರಣೆಗೆ ಬಾಯ್, ಅವನು ಹುಡುಗ, ಇವನು ಹುಡುಗ, ಯಾರ್ಯಾರು ಹುಡುಗರೆಲ್ಲ ಇದ್ರೆ ಅವ್ರನ್ನೆಲ್ಲ ಬಾಯ್ ಅಂತಲೇ ಕರಿಬೋದು. ನಿರ್ದಿಷ್ಟ ಹೆಸರಿಂದ ಕರಿಬಾರ್ದು. ಸೊ ಜನರಲ್ಲಾಗಿ ಒಂದೇ ಪದ ಯೂಸ್ ಮಾಡೋದ್ರಿಂದ ಇದನ್ನು ಕಾಮನ್ ನೌನ್ ಅಂತ ಕರಿಬೋದು. ಪೆನ್, ಫ್ಲವರಲ್ಲಿ ಕೂಡ ರೋಸು ಇದೆಲ್ಲ ಬಂದರೂ ಕೂಡ, ರೋಸು, ಜಾಸ್ಮಿನ್ ಇವೆಲ್ಲ ಬಂದರೂ ಕೂಡ ಅದು ಕಾಮನ್ ನೌನ್ ಆಗುತ್ತೆ. ಗರ್ಲ್, ಟೈಗರ್, ಬೋರ್ಡ್, ಪ್ಲೇಸ್, ಮೌಂಟೇನ್, ಸಿಟಿ, ಡಾಲ್, ಪೇಪರ್, ಎಕ್ಸೆಟ್ರಾ ಇವೆಲ್ಲವುಗಳು ಕೂಡ ಕಾಮನ್ ನೌನ್ ಆಗ್ತವೆ. ನೆಕ್ಸ್ಟ್ ಟೈಪ್ಸ್ ಆಫ್ ನೌನಲ್ಲಿ ಸೆಕೆಂಡ್ ಒನ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂತ ಹೇಳಿದ್ರೆ ಮಕ್ಕಳೇ, a noun which denotes a particular name of an individual or any living and non-living objects. ಪ್ರಾಪರ್ ನೌನ್ ಅಂತ ಹೇಳಿದ್ರೆ ಯಾವುದಾದರೂ ವ್ಯಕ್ತಿ ಅಥವಾ ಸ್ಥಳದ ನಿರ್ದಿಷ್ಟ ಹೆಸರು ಅಥವಾ ನಿರ್ದಿಷ್ಟ ವಿಷಯ, ಸಬ್ಜೆಕ್ಟಿನ ಹೆಸರು, ನಿರ್ದಿಷ್ಟ ಪರ್ವತದ ಹೆಸರು. ಸೊ ಇವುಗಳನ್ನು ನೀವು ಪ್ರಾಪರ್ ನೌನ್ ಅಂತ ಕರಿಬೋದು. ಎಕ್ಸಾಂಪಲ್ಸ್ ರಾಹುಲ್, ಕಮಲ, ಮೌಂಟ್ ಎವರೆಸ್ಟ್. ನೋಡಿ, ಬರೀ ಮೌಂಟೇನ್ಸ್ ಅಂದಾಗ ಕಾಮನ್ ನೌನ್ ಆಗುತ್ತೆ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ನೇಮ್ ಮೌಂಟ್ ಎವರೆಸ್ಟ್ ಅಂತ ಕೊಟ್ಟಾಗ ಅದು ಪ್ರಾಪರ್ ನೌನ್ ಆಗುತ್ತೆ. ಆಮೇಲೆ ಗಂಗಾ, ರಿವರ್ ಅನ್ನೋದು ಕಾಮನ್ ನೌನ್ ಆಗುತ್ತೆ. ಆ ನದಿಗೆ ಒಂದು ನಿರ್ದಿಷ್ಟವಾದ ಹೆಸರು ಗಂಗಾ ಅಂತ ಕೊಟ್ಟಾಗ ಅದು ಪ್ರಾಪರ್ ನೌನ್ ಆಗುತ್ತೆ. ಆಮೇಲೆ ಹಾಗೆ ಕಾವೇರಿ, ಬರೀ ಪ್ಲೇಸ್, ಸಿಟಿ ಅಂತ ಕೊಟ್ಟಾಗ ಕಾಮನ್ ನೌನ್ ಆಗುತ್ತೆ. ಅದಕ್ಕೆ ಅದನ್ನು ಮೈಸೂರು ಅಂತ ಕರೆದಾಗ ಅದು ಪ್ರಾಪರ್ ನೌನ್ ಆಗುತ್ತೆ. ಸೊ ಟೋಟಲಿ ವಿ ಕ್ಯಾನ್ ಸೇ ದ್ಯಾಟ್ ಪ್ರಾಪರ್ ನೌನ್ ಇಸ್ ಎ ನೇಮ್. ಇಟ್ಸ್ ಎ ಪರ್ಟಿಕ್ಯುಲರ್ ನೇಮ್ ಆಫ್ ಎ ಪರ್ಸನ್, ಪರ್ಟಿಕ್ಯುಲರ್ ನೇಮ್ ಆಫ್ ಪ್ಲೇಸ್, ಪರ್ಟಿಕ್ಯುಲರ್ ನೇಮ್ ಆಫ್ ಆಬ್ಜೆಕ್ಟ್ಸ್ ಆರ್ ಎನಿಥಿಂಗ್. ಈ ರೀತಿಯಾಗಿ ನೆಕ್ಸ್ಟ್ ಇನ್ನು ಟೈಪ್ಸ್ ಆಫ್ ನೌನಲ್ಲಿ ಥರ್ಡ್ ಒನ್ ಸಿ ಯಾವುದು? ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅ ನೌನ್ ವಿಚ್ ಈಸ್ ಯೂಸ್ಡ್ ಫಾರ್ ಎ ಗ್ರೂಪ್. ಒಂದು ಗುಂಪಿನ ಹೆಸರು, ಗುಂಪಿಗೆ ಒಂದು ಗುಂಪಿಗೆ ಏನು ಪದವನ್ನು ಉಪಯೋಗಿಸ್ತೀವೋ ಅದನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಕರಿಬೋದು. ಇಟ್ ಈಸ್ ಎ ಗ್ರೂಪ್ ನೇಮ್, ಒಂದು ಗುಂಪಿನ ಹೆಸರಾಗುತ್ತಿದ್ದು. ಫಾರ್ ಎಕ್ಸಾಂಪಲ್ಸ್, ಉದಾಹರಣೆಗೆ ಫಾರೆಸ್ಟ್, ಲೈಬ್ರರಿ, ಆರ್ಮಿ, ಬಂಚ್, ಕ್ಲಾಸ್, ಹರ್ಡ್, ಫ್ಲಾಕ್, ಕ್ರೌಡ್, ಮಾಬ್, ಎಕ್ಸೆಟ್ರಾ. ನೋಡಿ ಇದರಲ್ಲಿ ಮಕ್ಕಳೇ, ಡಿಯರ್ ಸ್ಟೂಡೆಂಟ್ಸ್, ಫಾರೆಸ್ಟ್ is a group of trees, library is a group of books, army
is a group of soldiers. bunch of keys, bunch of grapes ಯಾವ್ದಾದ್ರು ಆಗ್ಬೋದು. Class, group of students. Herd, group of animals. Flock of sheep, ಕುರಿಗಳ ಮಂದೆ. Crowd of people. Mob may be group of certain kind of people. ಹಾಗೆ ಮಕ್ಕಳೇ ಮುಂದುವರೆದು ಇದು ಕಂಟಿನ್ಯೂ ಮಾಡೋದಾದರೆ ಇಲ್ಲೇನು ಮರಗಳ ಗುಂಪನ್ನು ಫಾರೆಸ್ಟ್ ಅಂತೀವಿ. ಪುಸ್ತಕಗಳ ಗುಂಪು ಲೈಬ್ರರಿ. ಆರ್ಮಿ ಸೈನಿಕರ ಗುಂಪು. ಗೊಂಚಲು ಅಂತೇನು ಕರಿತೀವಿ, ಕೀ ಗೊಂಚಲು ಅಥವಾ ಗ್ರೇಪ್ಸ್ ಗೊಂಚಲು, ಹಣ್ಣಿನ ಗೊಂಚಲು ಅಂತೀವಲ್ಲ ಹಾಗೆ. ಆಮೇಲೆ ಕ್ಲಾಸ್ ವಿದ್ಯಾರ್ಥಿಗಳ ಗುಂಪು. ಹರ್ಡ್ ಪ್ರಾಣಿಗಳ ಗುಂಪು. ಫ್ಲಾಕ್ ಕುರಿಗಳ ಗುಂಪು, ಕುರಿಮಂದೆ. ಇದು ಕ್ರೌಡ್ ಅಥವಾ ಮಾಬ್ ಇವೆಲ್ಲ ಜನಗಳ ಗುಂಪು. ಸೊ ಈ ರೀತಿಯಾಗಿ ವಿ ಕ್ಯಾನ್ ಸೇ ದ್ಯಾಟ್ ಕಲೆಕ್ಟಿವ್ ನೌನ್ ಇಟ್ಸ್ ಎ ಗ್ರೂಪ್ ನೇಮ್. ಇಟ್ ಈಸ್ ಯೂಸ್ಡ್ ಫಾರ್ ಗ್ರೂಪ್. ಹಾಗೆ ಮಕ್ಕಳೇ ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ಟೈಪ್ ಆಫ್ ನೌನ್. ಫೋರ್ತ್ ಟೈಪ್ ಆಫ್ ನೌನ್ ಈಸ್ ಅಬ್ಸ್ಟ್ರ್ಯಾಕ್ಟ್ ನೌನ್. ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದರೆ ಅಮೂರ್ತ ಸ್ವರೂಪದ ಪದಗಳ ಹೆಸರು. ಅಮೂರ್ತ ನಾಮಪದ. ಹೇಗೆ? ಎ ನೌನ್ ವಿಚ್ ಡಿನೋಟ್ಸ್ ಅ ಫೀಲಿಂಗ್ ಆರ್ ಆ್ಯಕ್ಷನ್ ಈಸ್ ಕಾಲ್ಡ್ ಆ್ಯಸ್ ಅಬ್ಸ್ಟ್ರ್ಯಾಕ್ಟ್ ನೌನ್. ಅಥವಾ noun forms of verb and adjective. ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದರೆ ಮಕ್ಕಳೇ ಇದು ಭಾವನೆಗಳು ಅಥವಾ ಕ್ರಿಯೆಗಳ ನಾಮಪದದ ರೂಪವನ್ನು, ಕ್ರಿಯಾಪದ ಅಥವಾ ಗುಣವಾಚಕ ಪದಗಳ ನಾಮಪದದ ರೂಪವನ್ನು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾರೆ ಎ ನೌನ್ ವಿಚ್ ಡಿನೋಟ್ಸ್ ಅ ಫೀಲಿಂಗ್ ಆರ್ ಆ್ಯಕ್ಷನ್ ಈಸ್ ಕಾಲ್ಡ್ ಆ್ಯಸ್ ಅಬ್ಸ್ಟ್ರ್ಯಾಕ್ಟ್ ನೌನ್. ಆರ್ ನೌನ್ ಫಾರ್ಮ್ಸ್ ಆಫ್ ವರ್ಬ್ ಆ್ಯಂಡ್ ಅಡ್ಜೆಕ್ಟಿವ್ ಅಂದರೆ ಕ್ರಿಯೆ ಮತ್ತು ಕ್ರಿಯಾಪದ ಮತ್ತು ಗುಣವಾಚಕ ಪದಗಳ ನಾಮಪದದ ರೂಪವನ್ನು ನಾವು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಕರಿಬಹುದು. ಎಕ್ಸಾಂಪಲ್ಸ್ ನೋಡಿ, ಇನ್ಫಾರ್ಮ್ ಅಂದರೆ ವರ್ಬ್ ಆಗುತ್ತೆ, ಕ್ರಿಯಾಪದ ಆಗಿಬಿಡುತ್ತೆ. ಇನ್ಫಾರ್ಮೇಷನ್ ಅನ್ನೋದು ನೌನ್ ಆಗುತ್ತೆ, ಅಂದರೆ ಆ ನೌನಲ್ಲಿ ಯಾವುದು ಅಬ್ಸ್ಟ್ರ್ಯಾಕ್ಟ್ ನೌನ್ ಆಗುತ್ತೆ. ನೆಕ್ಸ್ಟ್ ಆ್ಯಕ್ಟ್ ಅನ್ನೋದು ವರ್ಬು, ಕ್ರಿಯಾಪದ. ಆ್ಯಕ್ಷನ್ ಅನ್ನೋದು ಅಬ್ಸ್ಟ್ರ್ಯಾಕ್ಟ್ ನೌನ್ ಆಗುತ್ತೆ. ಸ್ಲೀಪ್ ಸೊ ನಿದ್ರೆ ಅನ್ನುವಂಥದ್ದು, ನಿದ್ರಿಸು ಅನ್ನೋದು ಕ್ರಿಯಾಪದ ಆಗುತ್ತೆ. ನಿದ್ರೆ ಅನ್ನುವುದು ಏನಾಗುತ್ತೆ? ಅಬ್ಸ್ಟ್ರ್ಯಾಕ್ಟ್ ನೌನ್ ಆಗುತ್ತೆ. ನೆಕ್ಸ್ಟ್ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ, ಗುಣವಾಚಕ ಪದ. ಅದನ್ನು ಬ್ಯೂಟಿ ಅಂತ ಹೇಳಿದ್ರೆ ಅದು ಅಬ್ಸ್ಟ್ರ್ಯಾಕ್ಟ್ ನೌನ್ ಆಗುತ್ತೆ, ನಾಮಪದ ಆಗುತ್ತೆ. ಆಮೇಲೆ ಕೈಂಡ್ ಅನ್ನೋದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಕೈಂಡ್ನೆಸ್ ಅಂತ ಹೇಳಿದಾಗ ಅದು ಅಬ್ಸ್ಟ್ರ್ಯಾಕ್ಟ್ ನೌನ್ ಆಗುತ್ತೆ, ನಾಮಪದದ ರೂಪ ಆಗುತ್ತೆ. ನೆಕ್ಸ್ಟ್ ಸಿನ್ಸಿಯರ್, ಐ ಆಮ್ ಸಿನ್ಸಿಯರ್ ಅಂದಾಗ ಅಡ್ಜೆಕ್ಟಿವ್ ಆಗುತ್ತೆ. ಸಿನ್ಸಿಯಾರಿಟಿ ಅನ್ನುವುದು ಅಬ್ಸ್ಟ್ರ್ಯಾಕ್ಟ್ ನೌನ್ ಆಗುತ್ತೆ, ನಾಮಪದದ ರೂಪ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಅಬ್ಸ್ಟ್ರ್ಯಾಕ್ಟ್ ನೌನ್ ಮೀನ್ಸ್ ಎ ನೌನ್ ವಿಚ್ ಡಿನೋಟ್ಸ್ ಅ ಫೀಲಿಂಗ್ ಆರ್ ಆ್ಯಕ್ಷನ್ ಈಸ್ ಕಾಲ್ಡ್ ಆ್ಯಸ್ ಅಬ್ಸ್ಟ್ರ್ಯಾಕ್ಟ್ ನೌನ್. ಆರ್ noun forms of verb and adjective. Examples: information, action, asleep, beauty, kindness, sincerity, etc. Second parts of speech ನಲ್ಲಿ ಎರಡನೆಯದು. ಸೆಕೆಂಡ್ ಒನ್ ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಪ್ರೊನೌನ್ ಅಂದರೆ ಏನು? ಪ್ರೊನೌನ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಆರ್ ಇನ್ ದ ಪ್ಲೇಸ್ ಆಫ್ ನೌನ್. ಅಂದರೆ
ನಾಮಪದಕ್ಕೆ ಬದಲಾಗಿ ಬಳಸುವಂತಹ ಪದವೇ ಸರ್ವನಾಮ ಅಥವಾ ಪ್ರೊನೌನ್. ಪ್ರೊನೌನ್ಗೆ ಕನ್ನಡದಲ್ಲಿ ಸರ್ವನಾಮ ಅಂತ ಕರಿತೀವಿ. ಪ್ರೊನೌನ್ ಎಕ್ಸಾಂಪಲ್ಸ್ ನೋಡಿ. ಎಕ್ಸಾಂಪಲ್ ನಂಬರ್ 1, ರಾಜು ವೆಂಟ್ ಟು ದಿ ಸಿಟಿ. ಇದರಲ್ಲಿ ರಾಜು ಅನ್ನೋ ವರ್ಡನ್ನು ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ರಾಜು ಇಟ್ ಈಸ್ ಅಂಡರ್ಲೈನ್ಡ್ ಅಲ್ವಾ. ಅದಕ್ಕೆ ಬದಲಾಗಿ ಈಗ ಪ್ರೊನೌನನ್ನು ಬಳಸಿದ್ದೀನಿ. ಏನು, ಹೀ ವೆಂಟ್ ಟು ದಿ ಸಿಟಿ. ಇಲ್ಲಿ ರಾಜು ಅನ್ನೋ ಬದಲಿಗೆ ಯಾವ ಪ್ರೊನೌನನ್ನು ಬಳಸಿದ್ದೀನಿ? ಹೀ ಅನ್ನುವಂಥ ಪ್ರೊನೌನನ್ನು ಯೂಸ್ ಮಾಡಿದ್ದೀನಿ. ಸೊ ಅಲ್ಲಿ ಪ್ರೊನೌನ್ ಆದಂಥ ಹೀ ಕೂಡ ಅಂಡರ್ಲೈನ್ ಆಗಿದೆ. ಹೀ ವೆಂಟ್ ಟು ದಿ ಸಿಟಿ. ನೆಕ್ಸ್ಟು, ಕಮಲ ಈಸ್ ಪ್ಲೇಯಿಂಗ್. ಕಮಲ ಅನ್ನೋದು ನೌನ್ ಆಗಿರೋದ್ರಿಂದ ನೌನ್ ಅಂಡರ್ಲೈನ್ ಮಾಡಿದ್ದೀನಿ. ಆ ನೌನ್ಗೆ ಯಾವುದನ್ನು ಬಳಸ್ತೀನಿ? ಶಿ ಅನ್ನೋ ಪ್ರೊನೌನನ್ನು ಯೂಸ್ ಮಾಡಿದ್ದೇವೆ. ಶಿ ಈಸ್ ಪ್ಲೇಯಿಂಗ್. ಕಮಲ ಅನ್ನೋದಕ್ಕೆ ಯಾವುದು ಪ್ರೊನೌನು? ಶಿ. ನೆಕ್ಸ್ಟು, ಪೀಪಲ್ ಆರ್ ಕಮಿಂಗ್. ಪೀಪಲ್ ಆರ್ ಕಮಿಂಗ್. ಪೀಪಲ್ ಅನ್ನೋದು ನೌನ್ ಆಗುತ್ತೆ. ಅದಕ್ಕೆ ಯಾವ ಪ್ರೊನೌನನ್ನು ಯೂಸ್ ಮಾಡಿದ್ದೇವೆ? ದೇ ಅನ್ನುವಂಥ ಪ್ರೊನೌನ್. ಪೀಪಲ್ಗೆ ದೇ ಅನ್ನುವ ಪ್ರೊನೌನನ್ನು ಹಾಕಬಹುದು. ದೇ ಆರ್ ಕಮಿಂಗ್. ಸೊ ಟೋಟಲಿ ವಿ ಕ್ಯಾನ್ ಸೇ ದ್ಯಾಟ್ ಪ್ರೊನೌನ್ ಇಸ್ ಎ ವರ್ಡ್ ವಿಚ್ is used instead of noun or in the place of noun. ನಾಮಪದಕ್ಕೆ ಬದಲಾಗಿ ಬಳಸುವಂತಹ ಪದವೇ ಸರ್ವನಾಮ ಅಂದರೆ ಪ್ರೊನೌನ್. Students, now pronouns are classified into 3 groups as given in the below table. ಕೆಳಗಡೆ ಟೇಬಲಲ್ಲಿ ಕೊಟ್ಟಿರೋ ಹಾಗೆ ಪ್ರೊನೌನನ್ನು ನಾವು 3 ಭಾಗವಾಗಿ ವಿಭಾಗಿಸಬಹುದು, ಕ್ಲಾಸಿಫೈ ಮಾಡ್ಬೋದು. ಸೊ ಪ್ರೊನೌನ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಗ್ರೂಪ್ಸ್. ಹೇಗೆ? ಫಸ್ಟ್ ಪರ್ಸನ್ ಪ್ರೊನೌನ್. ಫಸ್ಟ್ ಪರ್ಸನ್ ಪ್ರೊನೌನ್. ಫಸ್ಟ್ ಪರ್ಸನ್ ಪ್ರೊನೌನಲ್ಲಿ ಸಿಂಗ್ಯುಲರಲ್ಲಿ ಐ ಅಂತ ಹೇಳ್ತೇವೆ. ಅದನ್ನು ಪ್ಲೂರಲಲ್ಲಿ ವಿ ಅನ್ನುತ್ತಾ ಬಳಸ್ತೇವೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ರೊನೌನ್ ಯಾವುದು? ಐ. ಫಸ್ಟ್ ಪರ್ಸನ್ ಪ್ರೊನೌನಲ್ಲಿ ಪ್ಲೂರಲ್ ಯಾವುದು? ವಿ. ಆಮೇಲೆ ಸೆಕೆಂಡ್ ಪರ್ಸನ್ ಪ್ರೊನೌನ್ನಲ್ಲಿ ಸಿಂಗ್ಯುಲರು ಒಂದೇ, ಪ್ಲೂರಲ್ಲು ಒಂದೇ. ಇದು ಯು ಅನ್ನೋದು ಇಟ್ ಈಸ್ ಸಿಂಗ್ಯುಲರ್ ಆ್ಯಸ್ ವೆಲ್ ಆ್ಯಸ್ ಪ್ಲೂರಲ್ಲು ಆಗುತ್ತೆ, ಸಿಂಗ್ಯುಲರು ಆಗುತ್ತೆ ಯು ಅನ್ನುವಂಥದ್ದು. ಆಮೇಲೆ ಥರ್ಡ್ ಪರ್ಸನ್ ಪ್ರೊನೌನಲ್ಲಿ ಹಿ, ಶಿ, ಇಟ್ ಸಿಂಗ್ಯುಲರಾಗಿ ಬಳಸುವಂಥವು. ಥರ್ಡ್ ಪರ್ಸನ್ ಪ್ರೊನೌನಲ್ಲಿ ಸಿಂಗ್ಯುಲರಿಗೆ ಬಳಸುವಂಥವು ಹಿ, ಶಿ, ಇಟ್. ಇವುಗಳಿಗೆ ಪ್ಲೂರಲ್ಲಾಗಿ ದೇ ಬಳಸ್ತೀವಿ. ದೇ. ಥರ್ಡ್ ಪರ್ಸನ್ ಪ್ರೊನೌನಲ್ಲಿ ಪ್ಲೂರಲ್ ಯಾವುದು? ದೇ. ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಮಕ್ಕಳೇ 3ನೇದಕ್ಕೆ ಬರೋಣ ಈಗ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಕಮ್ ಟು ದಿ ಥರ್ಡ್ ಒನ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್, ದಟ್ ಈಸ್ ವರ್ಬ್, ಕ್ರಿಯಾಪದ. ವರ್ಬ್ ಅಂದರೆ ಕನ್ನಡದಲ್ಲಿ ಕ್ರಿಯಾಪದ. ವರ್ಬ್ is a word which denotes an action of a subject. ವರ್ಬ್ ಅಂದರೆ ಏನು ಹೇಳುತ್ತೆ? ಒಂದು ವ್ಯಕ್ತಿ ಅಥವಾ ವಿಷಯದ ಕ್ರಿಯೆಯನ್ನು ಸೂಚಿಸುವಂಥ ಪದ. ವರ್ಬ್ is a word which denotes an action of a subject. ಒಂದು ವಸ್ತುವಿನ ಕ್ರಿಯೆಯನ್ನು ಸೂಚಿಸುವಂತಹ ಪದವೇ ಕ್ರಿಯಾಪದ ವರ್ಬ್. A verb may be helping. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಕೂಡ ಇರಬಹುದು, ಸಹಾಯಕ ಕ್ರಿಯಾಪದ ಕೂಡ ಇರಬಹುದು. A verb may be helping ಅಂದರೆ ಆಕ್ಸಿಲರಿ ವರ್ಬ್ ಅಂತೀವಿ. ಸಹಾಯಕ ಕ್ರಿಯಾಪದ ಅಂತ ಆಕ್ಸಿಲರಿ ವರ್ಬ್ ಅಂದರೆ. ಆ್ಯಂಡ್ ಮೇನ್ ವರ್ಬ್ ಮುಖ್ಯ ಕ್ರಿಯಾಪದ ಕೂಡ ಇರ್ಬೋದು. ಅಂದರೆ ಒಂದೊಂದು ವಾಕ್ಯಗಳಲ್ಲಿ, ಒಂದು ವಾಕ್ಯದಲ್ಲಿ 2 ಕ್ರಿಯಾಪದಗಳು ಬರಬಹುದು ಪಕ್ಕದಲ್ಲಿ. ಒಂದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ, ಇನ್ನೊಂದು
ಮೇಯ್ನ್ ವರ್ಬ್ ಆಗಿರುತ್ತೆ. ಒಂದು ಸಹಾಯಕ ಕ್ರಿಯಾಪದ ಆಗಿದ್ದರೆ ಇನ್ನೊಂದು ಮುಖ್ಯ ಕ್ರಿಯಾಪದ ಮೇಯ್ನ್ ವರ್ಬ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ಐ ಗೋ ಟು ಸ್ಕೂಲ್. ಐ ಗೋ ಟು ಸ್ಕೂಲ್ ಅನ್ನೋದರಲ್ಲಿ ಯಾವುದನ್ನು ಅಂಡರ್ಲೈನ್ ಮಾಡಿದ್ದೇನೆ? ಗೋ ಅನ್ನುವುದು ಅಂಡರ್ಲೈನ್ ಆಗಿದೆ. ಗೋ ಅನ್ನುವುದು ಕ್ರಿಯಾಪದ ಆಗಿದೆ. ಇಟ್ ಈಸ್ ಎ ವರ್ಬ್, ಅದು ವರ್ಬ್. ಈಗ ಸೆಕೆಂಡ್ ಸೆಂಟೆನ್ಸ್ ಅಬ್ಸರ್ವ್ ಮಾಡಿ. ಶಿ ಈಸ್ ರೈಟಿಂಗ್ ಲೆಟರ್. ಶಿ ಈಸ್ ರೈಟಿಂಗ್ ಲೆಟರ್. ನೋಡಿ, ಅಲ್ಲಿ ಎರಡು ವರ್ಬ್ಗಳಿಗೆ ಅಂಡರ್ಲೈನ್ ಮಾಡಿದ್ದೇನೆ. ಈಸ್ ಅನ್ನೋದು ಕೂಡ ವರ್ಬ್ ಆಗಿದೆ, ರೈಟಿಂಗ್ ಅನ್ನುವುದು ಕೂಡ ವರ್ಬ್ ಆಗಿದೆ. ಅಂದರೆ ಈಸ್ ಅನ್ನುವುದು ಸಹಾಯಕ ಕ್ರಿಯಾಪದ ಆಗಿದ್ದರೆ ರೈಟಿಂಗ್ ಅನ್ನುವುದು ಮುಖ್ಯ ಕ್ರಿಯಾಪದ ಆಗಿದೆ. ಸಹಾಯಕ ಕ್ರಿಯಾಪದ ಯಾಕೆ ಬಳಸ್ತೀವಿ ನಾವು ಅಂತಂದರೆ, ಅದು ಟೆನ್ಸನ್ನು, ಸಮಯವನ್ನು, ಯಾವ ಕಾಲದಲ್ಲಿ ಕ್ರಿಯೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಹೆಲ್ಪಿಂಗ್ ವರ್ಬ್ ಬೇಕಾಗುತ್ತೆ. ಏನು ಕ್ರಿಯೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಮುಖ್ಯ ಕ್ರಿಯಾಪದ ಮೇಯ್ನ್ ವರ್ಬ್ ಬೇಕಾಗುತ್ತೆ. ಹಾಗಾಗಿ ಈಸ್ ಅನ್ನುವುದು ಹೆಲ್ಪಿಂಗ್ ವರ್ಬ್ ಆಗಿದೆ, ರೈಟಿಂಗ್ ಅನ್ನುವುದು ಮೇಯ್ನ್ ವರ್ಬ್ ಆಗಿದೆ. ನೆಕ್ಸ್ಟು, dear students, the fourth one in parts of speech, that is adverb. Adverb ಅಂದರೆ ಏನು? Adverb is a word which shows manner of an action. Adverb ಅಂತ ಹೇಳಿದ್ರೆ ಕ್ರಿಯಾ ವಿಶೇಷಣ, ಮ್ಯಾನರ್ ಆಫ್ ಆ್ಯಕ್ಷನನ್ನು ಹೇಳೋದು. ಕ್ರಿಯೆ ಹೇಗೆ ನಡೀತು, ಕ್ರಿಯೆ ಯಾವ ರೀತಿಯಲ್ಲಿ ಕ್ರಿಯೆ ನಡೀತು ಅಂತ ಹೇಳೋದನ್ನೇ ಆಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಇಟ್ ಕ್ವಾಲಿಫೈಸ್ ಎ ವರ್ಬ್. ಅದು ವರ್ಬಿಗೆ ಗುಣವನ್ನು ತುಂಬುತ್ತೆ, ವರ್ಬಿಗೆ ಗುಣವನ್ನು ಕೊಡುತ್ತೆ. ಅಂದರೆ ವರ್ಬ್ ಕ್ರಿಯೆ ಹೇಗೆ ನಡೀತು ಅಂತ ಹೇಳುತ್ತೆ. ಹಾಗಾಗಿ ನೋಡಿ, ಆ ವರ್ಡಲ್ಲೇ ಇದೆ ವರ್ಬ್, ಆಡ್ವರ್ಬ್, ವರ್ಬ್, ಆಡ್ವರ್ಬ್. ಆಡ್ವರ್ಬ್ ಅಂದರೆ ಏನಾದರೂ ಸೇರಿಸು, ಕ್ರಿಯೆ ಹೇಗೆ ನಡೀತು, ಕ್ರಿಯಾ ವಿಶೇಷಣವನ್ನು ಹೇಳುವಂಥ. ಈಗ ಎಕ್ಸಾಂಪಲ್ಸನ್ನು ನೋಡೋಣ. ಎಕ್ಸಾಂಪಲ್ಸ್ 1, ಐ ವಾಕ್ ಸ್ಲೋಲಿ. ನೋಡಿ, ವಾಕ್ ಅನ್ನೋದು ಕ್ರಿಯಾಪದ ಅಲ್ವಾ? ಕ್ರಿಯೆ ಹೇಗೆ ನಡೀತು ಅಂತ ಹೇಳ್ತಾ ಇದೆ. ಹೇಗೆ ನಡೀತು? ಸ್ಲೋಲಿ. ಹೇಗೆ ನಡೆದ? ಸ್ಲೋಲಿ. ಹೇಗೆ ನಡೀತಾನೆ? ಸ್ಲೋಲಿ. ಸ್ಲೋಲಿ ಅನ್ನುವುದು ಆಡ್ವರ್ಬ್ ಆಗಿದೆ. ನೆಕ್ಸ್ಟು, ಶಿ ಸ್ಪೀಕ್ಸ್ ಲೌಡ್ಲಿ. ನೋಡಿ, ಸ್ಪೀಕ್ಸ್ ಮಾತನಾಡು, ಅವಳು ಮಾತನಾಡ್ತಾಳೆ, ಮಾತನಾಡ್ತಾಳೆ ಅನ್ನೋದು ಕ್ರಿಯಾಪದ ಆಗಿದೆ. ಹೇಗೆ? ಲೌಡ್ಲಿ. ಅದು ಆಡ್ವರ್ಬ್ ಆಗಿದೆ. ನೆಕ್ಸ್ಟು, ಹೀ ರನ್ಸ್ ಫಾಸ್ಟ್. ಹೇಗೆ ಓಡ್ತಾನೆ? ಫಾಸ್ಟಾಗಿ ಓಡ್ತಾನೆ. ಅಂದರೆ ಯಾವ ರೀತಿ ಕ್ರಿಯೆ ನಡೆಯುತ್ತೆ ಅಂತ ಹೇಳೋದೇ ಆಡ್ವರ್ಬ್ ಆಗುತ್ತೆ. ಅಲ್ಲಿ ಸ್ಲೋಲಿ, ಲೌಡ್ಲಿ, ಫಾಸ್ಟ್. ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಏನು ಅಂತ ಇಲ್ಲಿ ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಫಿಫ್ತ್ ಒನ್, ದ ಫಿಫ್ತ್ ಒನ್ ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಕನ್ನಡದಲ್ಲಿ ಗುಣವಾಚಕ ಅಂತ ತಿಳ್ಕೊಳ್ಳಿ. ಈಗ ನೋಡೋಣ. ಆ್ಯನ್ ಅಡ್ಜೆಕ್ಟಿವ್ ಇಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಆರ್ ಕ್ವಾಲಿಫೈಸ್ ಎ ನೌನ್ ಆರ್ ಪ್ರನೌನ್. ಅಂದರೆ ಒಂದು ನಾಮಪದ ಅಥವಾ ಸರ್ವನಾಮ, ಪ್ರನೌನಿಗೆ ಗುಣವನ್ನು ಹೇಳುವಂತಹ ಪದ. ಅಡ್ಜೆಕ್ಟಿವ್ ಅಂದರೆ ಮುಖ್ಯವಾಗಿ ಡಿಸ್ಕ್ರೈಬಿಂಗ್ ವರ್ಡ್ ಅಂತ, ವರ್ಣಿಸುವಂತಹ ಪದ. ವರ್ಣನೆ ಹೇಗಾದರೂ ಇರ್ಬೋದು. ಅದು ಕೆಟ್ಟದ್ದು ಅಂತ ಹೇಳ್ಬೋದು, ಒಳ್ಳೆಯದು ಅಂತ ಹೇಳ್ಬೋದು, ಚಿಕ್ಕದು ಅಂತ ಹೇಳ್ಬೋದು, ದೊಡ್ಡದು ಅಂತ ಹೇಳ್ಬೋದು, ಸಂಕುಚಿತ ಅನ್ಬೋದು, ವಿಶಾಲವಾಗಿದೆ ಅಂತ ಹೇಳ್ಬೋದು, ಬಣ್ಣಗಳು ಹೇಳ್ಬೋದು, ಯಾವ ಬಣ್ಣ ಅಂತ ಹೇಳ್ಬೋದು, ಅಥವಾ ಏನು ಇದು ಎಷ್ಟನೇ ಸ್ಥಾನ, ಸೈಜು, ಪೊಸಿಷನ್ನು, ಕಲರು, ಇದನ್ನೆಲ್ಲ ಕ್ವಾಲಿಟಿ, ಇದನ್ನೆಲ್ಲ ಹೇಳುವಂಥದ್ದೇ ಏನು? ಅಡ್ಜೆಕ್ಟಿವ್. ಅಡ್ವರ್ಬಲ್ಲಿ ಏನು ತಿಳ್ಕೊಂಡು ನಾವು ಅಡ್ವರ್ಬಲ್ಲಿ ಕ್ರಿಯೆಗೆ ಗುಣವನ್ನು ಕೊಡುವಂಥ ಪದ ಅಂತ ಹೇಳೋದಲ್ವಾ. ಆದರೆ ಇಲ್ಲಿ ಅಡ್ಜೆಕ್ಟಿವಲ್ಲಿ ನಾಮಪದಕ್ಕೆ ಗುಣವನ್ನು ಕೊಡುವಂತಹ ಪದ. ವಸ್ತು ಹೇಗಿದೆ ಅಂತ ಹೇಳೋದು, ವ್ಯಕ್ತಿ ಹೇಗಿದ್ದಾರೆ ಅಂತ ಹೇಳೋದು, ಇದನ್ನು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಏನು ಡೆಫಿನೇಷನ್ ನೋಡೋಣ ಇಲ್ಲಿ. ಲೆಟ್ಸ್ ಸಿ ದ ಡೆಫಿನೇಷನ್ ಆಫ್ ಅಡ್ಜೆಕ್ಟಿವ್. An adjective is a word which describes or qualifies a noun or pronoun. ಅಡ್ಜೆಕ್ಟಿವ್ ಅನ್ನುವುದು ನೌನ್ಗೆ ಅಥವಾ ಪ್ರೊನೌನ್ಗೆ
ಕ್ವಾಲಿಟಿಯನ್ನು ಕೊಡುವಂಥದ್ದು. ಇಟ್ ಈಸ್ ಕಾಲ್ಡ್ ಆ್ಯಸ್ ಅಡ್ಜೆಕ್ಟಿವ್. ಅದನ್ನು ಗುಣವಾಚಕ ಪದ ಅಂತ ಕರೀಬಹುದು. ಎಕ್ಸಾಂಪಲ್ಸ್ ನೋಡಿ, ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್ ಹಿಯರ್. ಫಸ್ಟ್ ಒನ್, ಐ ಆಮ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ನೋಡಿ, ಇಂಟೆಲಿಜೆಂಟ್ ಅನ್ನುವುದು ಅಡ್ಜೆಕ್ಟಿವ್ ಆಗಿದೆ. ಅಂದರೆ ಆ ಹುಡುಗ, ನಾನು ಎಂಥ ಹುಡುಗ ಅಂತ ಹೇಳ್ತಾ ಇರೋದು. ಹಾಗಾಗಿ ಗುಣವನ್ನು ಕೊಡ್ತಾ ಇರೋದ್ರಿಂದ ಅದು ಗುಣವಾಚಕ ಪದ ಆಗುತ್ತೆ. ಐ ಆಮ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಶಿ ಈಸ್ ಬ್ಯೂಟಿಫುಲ್ ಗರ್ಲ್. ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಆಮೇಲೆ ಹಿ ಈಸ್ ವೆರಿ ಕೈಂಡ್ ಬಾಯ್. ಇಯರ್ ಕೈಂಡ್ ಇಸ್ ಅನ್ ಅಡ್ಜೆಕ್ಟಿವ್ ವರ್ಡ್. ಕೈಂಡ್ ಅನ್ನೋದು ಅಡ್ಜೆಕ್ಟಿವ್ ಪದ ಆಗಿದೆ. ಆಮೇಲೆ ಇಟ್ ಈಸ್ ಟಾಲ್ ಬಿಲ್ಡಿಂಗ್. ಎಂಥ ಬಿಲ್ಡಿಂಗು? ಟಾಲ್ ಬಿಲ್ಡಿಂಗ್. ಎಂಥ ಹುಡುಗ? ಕೈಂಡ್ ಬಾಯ್. ಎಂಥ ಹುಡುಗಿ? ಬ್ಯೂಟಿಫುಲ್ ಗರ್ಲ್. ಮತ್ತು ಮತ್ತೊಬ್ಬ ಎಂಥ ಹುಡುಗ? ಇನ್ನೊಬ್ಬ ಇಂಟೆಲಿಜೆಂಟ್ ಬಾಯ್. ಇಲ್ಲಿ ಇಂಟೆಲಿಜೆಂಟ್, ಬ್ಯೂಟಿಫುಲ್, ಕೈಂಡ್, ಟಾಲ್. ಸೊ ಇವುಗಳನ್ನು ನಾವು ಅಡ್ಜೆಕ್ಟಿವ್ ವರ್ಡ್ಸ್ ಅಂತ ಕರಿಬಹುದು. ಹಾಗೆ ಮಕ್ಕಳೇ, ಮುಂದುವರೆದು ಪ್ರಿಪೋಸಿಷನ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 6th ಒನ್ ನೋಡಿದಾಗ, ದ 6th ಒನ್ ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಿಪೋಸಿಷನ್, ಉಪಸರ್ಗಗಳು ಅಂತ ಬಹುಶಃ ಕನ್ನಡದಲ್ಲಿ ಕರಿಬಹುದೇನೋ. ಇವೆಲ್ಲ ಚಿಕ್ಕ ಚಿಕ್ಕ ಪದಗಳು ಆದ್ರೂ ಕೂಡ ವಿಶೇಷವಾದ ಸ್ವತಂತ್ರ ಅರ್ಥ ಇವುಗಳಿಗೆ ಇರೋದಿಲ್ಲ. ಆದರೆ ವಾಕ್ಯಗಳಲ್ಲಿ ಬಳಸಿದಾಗ ಅಂದರೆ ಇವುಗಳಿಲ್ದಲೇ ವಾಕ್ಯಗಳಲ್ಲಿ ಕಂಪ್ಲೀಟ್ ಮೀನಿಂಗ್ ನಮಗೆ ಸಿಗೋಲ್ಲ, ಸಂಪೂರ್ಣ ಅರ್ಥ ಸಿಗೋಲ್ಲ. ಈಗ ಕನ್ನಡದಲ್ಲೂ ಕೂಡ ಗೆ, ಇಂದ, ನು ಇವೆಲ್ಲ ಹೇಳ್ತೀವಲ್ಲ. ಗೆ, ನು, ಇಂದ ಈ ಥರದ ಪದಗಳನ್ನೇ ಇಂಗ್ಲೀಷಲ್ಲಿ ನಾವು ಪ್ರಿಪೋಸಿಷನ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಡೆಫಿನೇಷನ್ ನೋಡೋಣ. ಲೆಟ್ಸ್ ಸಿ ದ ಡೆಫಿನೇಷನ್ ಆಫ್ ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್. A preposition is a word which makes relationship between a noun or pronoun. ಒಂದು ನೌನಿಗೂ ಇನ್ನೊಂದು ನೌನಿಗೂ, ಒಂದು ನಾಮಪದಕ್ಕೂ ಇನ್ನೊಂದು ನಾಮಪದಕ್ಕೂ, ಒಂದು ಪ್ರನೌನ್, ಒಂದು ಸರ್ವನಾಮಕ್ಕೂ ಇನ್ನೊಂದು ಪ್ರನೌನ್ಗೂ ಕೂಡ ಸಂಬಂಧಗಳನ್ನು ಕಲ್ಪಿಸುವಂತಹ ಪದ ಒಂದು ವಾಕ್ಯದ ಒಳಗಡೆ. ಇದನ್ನು ನಾವು ಪ್ರಿಪೋಸಿಷನ್ ಅಂತ ಕರಿತೇವೆ. ಏನು ಎಕ್ಸಾಂಪಲ್ಸ್? ಐ ಆಮ್ ಸಿಟ್ಟಿಂಗ್ ಬಿಟ್ವೀನ್ ಮೈ ಫಾದರ್ ಆ್ಯಂಡ್ ಮದರ್. ನೋಡಿ, ಇಲ್ಲಿ ಬಿಟ್ವೀನ್ ಅನ್ನುವುದು ಪ್ರಿಪೋಸಿಷನ್ ಆಗಿದೆ. ಅಂದರೆ ಅಲ್ಲಿ ಒಂದು ಸ್ಥಾನ, ಅವನು ಎಲ್ಲಿ ಕುಳಿತಿದ್ದಾನೆ ಅಂತ ಹೇಳುತ್ತೆ, ಒಂದು ಸಿಚುವೇಶನ್ ಹೇಳುತ್ತಲ್ಲಿ. ಪೊಸಿಷನ್ ಅದು ಏನೋ, ಬಿಟ್ವೀನ್ ಅನ್ನೋದಲ್ಲಿ ಒಂದು ಪೊಸಿಷನ್, ಒಂದು ಸ್ಥಾನ. ಐ ಆಮ್ ಸಿಟ್ಟಿಂಗ್ ಬಿಟ್ವೀನ್ ಮೈ ಫಾದರ್ ಆ್ಯಂಡ್ ಮದರ್. ನನ್ನ ತಂದೆ ತಾಯಿಯ ಮಧ್ಯದಲ್ಲಿ ನಾನು ನಡುವೆ ಅನ್ನುವ ಅರ್ಥವನ್ನು ಇಲ್ಲಿ ಕೊಡ್ತದೆ. ಬಿಟ್ವೀನ್ ಅಂದರೆ ನಡುವೆ. ಆಮೇಲೆ ಅ ಬ್ರಿಡ್ಜ್ ಈಸ್ ಬಿಲ್ಟ್ ಅಕ್ರಾಸ್ ದಿ ರಿವರ್. ನದಿಗೆ ಅಡ್ಡಲಾಗಿ ಅನ್ನೋದಕ್ಕೆ ಇಲ್ಲಿ ಅಕ್ರಾಸ್, ನದಿಗೆ ಅಡ್ಡಲಾಗಿ ಅನ್ನುವುದಕ್ಕೆ ಅಕ್ರಾಸ್ ಅನ್ನೋ ಒಂದು ವರ್ಡನ್ನು ನಾವಿಲ್ಲಿ ನೋಡಬಹುದು. ಅಕ್ರಾಸ್ ಅನ್ನೋದು ಪ್ರಿಪೋಸಿಷನ್ ಆಗಿದೆ. ನೆಕ್ಸ್ಟ್, ದಿ ಬುಕ್ ಈಸ್ ಆನ್ ದಿ ಟೇಬಲ್. ಟೇಬಲ್ ಮೇಲಿದೆ. ಇಲ್ಲಿ ಆನ್ ಅನ್ನೋದು ಪ್ರಿಪೋಸಿಷನ್ ಆಗಿದೆ. ಆಮೇಲೆ ದ ಸ್ಕೂಲ್ ಹ್ಯಾಸ್ ಹಾಲಿಡೇ ಆನ್ ಸಂಡೇ. ಸೊ ಇಲ್ಲಿ ಕೂಡ ಆನ್ ಪ್ರಿಪೋಸಿಷನ್ ಆಗಿದೆ. ಸೊ ಮಕ್ಕಳ ಕೆಲವು ಲಿಸ್ಟನ್ನು ಇಲ್ಲಿ ನೋಡೋಣ. ಪ್ರಿಪೋಸಿಷನ್ಗೆ ಒಂದಷ್ಟು ಲಿಸ್ಟ್ ಇದೆ ಇಲ್ಲಿ. ಲಿಸ್ಟ್ ಆಫ್ ಪ್ರಿಪೋಸಿಷನ್ಸ್ ಯಾವ್ಯಾವುದೆಲ್ಲ ಪ್ರಿಪೋಸಿಷನ್ಗೆ ಬರುತ್ತೆ ನೋಡಿ. ಟು, ಫ್ರಮ್, ಫಾರ್, ಇನ್, ಇಂಟು, ಆನ್, ವಿತ್, ವಿತೌಟ್, ಆಫ್, at, under, over, before, behind, beside, along, beneath, below, etc. Students, these are the list of prepositions, commonly used prepositions. ಇವುಗಳ ಬಗ್ಗೆ ತಿಳ್ಕೊಳ್ಳಿ. ಮುಂದುವರೆದು ಮಕ್ಕಳೇ, the seventh
ಸೆವೆಂತ್ ಒನ್ ಇನ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಸೆವೆಂತ್ ಒನ್ನು ಏನು ಅಂತ ನೋಡೋಣ. ಈಗ ಸೆವೆಂತ್ ಒನ್ನು ಡಿಟರ್ಮೈನರ್ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಏನಿದೆ ಅಂತ ನೋಡೋಣ. ಲೆಟ್ ಅಸ್ ಸಿ ದಿ ಡೆಫಿನೇಷನ್ ಫಾರ್ ಡಿಟರ್ಮೈನರ್. A determiner is a word or group of words. ಮಕ್ಕಳಲ್ಲಿ ಗ್ರೂಪ್ ಅನ್ನೋದ್ರಲ್ಲಿ ಜಿ ಬಿಟ್ಟು ಹೋಗ್ಬಿಟ್ಟಿದೆ, ಸ್ವಲ್ಪ ಅದನ್ನು ಸರಿಪಡಿಸ್ಕೊಳ್ಳಿ. GROUP ಅಂತ ಮಾಡ್ಕೊಳ್ಳಿ ಅದನ್ನು, ಅಲ್ಲಿ ಬರೀ ROUP ಅಂತ ಆಗಿದೆ. ಗ್ರೂಪ್ ಆಫ್ ವರ್ಡ್ಸ್ ದಟ್ ಸ್ಪೆಸಿಫೈಸ್, ಐಡೆಂಟಿಫೈಸ್ ಆರ್ ಕ್ವಾಂಟಿಫೈಸ್ ದಿ ನೌನ್. ಮಕ್ಕಳು ಸ್ಪಷ್ಟವಾಗಿ ತಿಳ್ಕೊಬೋದು ಏನಂದರೆ, ಒಂದು ನೌನು ಅಥವಾ ಪ್ರನೌನನ್ನು, ಒಂದು ನಾಮಪದ ಅಥವಾ ಸರ್ವನಾಮವನ್ನು ನಿರ್ದಿಷ್ಟವಾಗಿ ಗುರುತಿಸುವಂಥದ್ದು ಏನು, ಸ್ಪೆಸಿಫೈಸ್, ನಿರ್ದಿಷ್ಟವಾಗಿ ಈ ಪ್ರನೌನ್ ಅಥವಾ ಈ ನೌನ್ ಅಂತ ಹೇಳೋದು. ಆಮೇಲೆ ಐಡೆಂಟಿಫೈ, ಗುರುತುಪಡಿಸೋದು. ಹಾಗೆ ಕ್ವಾಂಟಿಫೈಸ್, ಎಷ್ಟಿದೆ ಅಂತ ಹೇಳೋದು, ಎಷ್ಟು ಪ್ರಮಾಣದಲ್ಲಿದೆ, ಪ್ರಮಾಣವನ್ನು ಹೇಳೋದು. ಸೊ ಇಂಥ ಪದಗಳನ್ನು ಡಿಟರ್ಮೈನರ್ಸ್ ಅಂತ ಕರಿತೇವೆ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ನೋಡ್ಬಿಟ್ರೆ ಗೊತ್ತಾಗುತ್ತೆ, ನಿಮ್ಗೆ ಕ್ಲಾರಿಫೈ ಆಗುತ್ತೆ ಡೌಟ್ಸು. ಐ ಆಮ್ ಎ ಬಾಯ್, ಇವುಗಳನ್ನು ನಾವು ಆರ್ಟಿಕಲ್ಸ್ ಅಂತಲೂ ಕರಿತೀವಿ. ಎ ಆ್ಯನ್ ದಿಯನ್ನು ಆರ್ಟಿಕಲ್ಸ್ ಅಂತ ಕೂಡ ಕರಿತೇವೆ. ಸೊ ಇಲ್ಲಿ ಎ ಬಾಯ್, ಒಬ್ಬ ಹುಡುಗ, ಎ ಅನ್ನುವುದು ಡಿಟರ್ಮೈನರ್ ಆಗಿದೆ. ಆಮೇಲೆ ಎ ಬ್ರಿಡ್ಜ್ ಈಸ್ ಬಿಲ್ಟ್ ಅಕ್ರಾಸ್ ದಿ ರಿವರ್. ಎ ಬ್ರಿಡ್ಜ್, ದಿ ರಿವರ್, ಎ ಮತ್ತು ದಿ ಇವುಗಳು ಇಲ್ಲಿ ಡಿಟರ್ಮೈನರ್ಸ್ ಆಗಿದ್ದಾವೆ. ಯಾವುದೋ ರಿವರ್ ಅಲ್ಲ, ಅಲ್ಲಿ ದಿ ರಿವರ್, ಅಲ್ಲಿ ಸ್ಪೆಸಿಫೈ ಪಡಿಸ್ತಾ ಇದೆ, ಸ್ಪೆಸಿಫಿಕೇಷನ್ ಆಗಿದೆ, ಅಲ್ಲಿ ಪರ್ಟಿಕ್ಯುಲರಾಗಿ ಹೇಳ್ತಿರೋದು ದಿ ರಿವರ್. ಆಮೇಲೆ ದಿ ಬುಕ್ ಈಸ್ ಆನ್ ದಿ ಟೇಬಲ್. ಆಮೇಲೆ ಅವರ್ ಸ್ಕೂಲ್, ಯುವರ್ ಸ್ಕೂಲ್. ನೋಡಿ ಅಲ್ಲಿ ನಾಮಪದದ, ಸಾಮಾನ್ಯವಾಗಿ ಈ ಪದಗಳು ನಾಮಪದದ ಹಿಂದೆನೇ ಬರ್ತವೆ. ಸೊ ಕಾಮನ್ಲಿ ಯೂಸ್ಡ್ ಬಿಫೋರ್ ನಾವು. ನೋಡಿ ಎ ಬಾಯ್, ಎ ಬ್ರಿಡ್ಜ್, ದಿ ರಿವರ್, ದಿ ಬುಕ್, ಈ ರೀತಿ. ಆಮೇಲೆ ಅವರ್ ಸ್ಕೂಲ್, ಯಾವ ಸ್ಕೂಲು, ಅವರ್ ಸ್ಕೂಲ್, ಅಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದಾರೆ, ನಿರ್ದಿಷ್ಟವಾಗಿ ಸ್ಪೆಸಿಫಿಕೇಷನಾಗಿ ಇಂಥದ್ದೇ ಅಂತ ಹೇಳ್ತಾ ಇರೋದು. ಅವರ್ ಸ್ಕೂಲ್ ಹ್ಯಾಸ್ ಹಾಲಿಡೇ ಆನ್ ಸಂಡೇ. ಮಕ್ಕಳೇ, ನೆಕ್ಸ್ಟು ಡಿಟರ್ಮೈನರ್ಸ್ನ ನಾವು ಮುಖ್ಯವಾಗಿ 4 ವಿಭಾಗ ಮಾಡ್ಬೋದು. 5 ವಿಭಾಗ ಮಾಡ್ಬೋದು. ದೇರ್ ಆರ್ 5 ಡಿಫರೆಂಟ್ ಟೈಪ್ಸ್ ಆಫ್ ಡಿಟರ್ಮೈನರ್ಸ್. ಡಿಟರ್ಮೈನರ್ಸ್ ಆರ್ಟಿಕಲ್ ಡಿಟರ್ಮೈನರ್ಸ್ ಯಾವ್ಯಾವುದು ಅಂದರೆ ಎ ಆ್ಯಂಡ್ ದಿ. ನೆಕ್ಸ್ಟು ಡಿಟರ್ಮೈನರ್ಸ್ ಡೆಮಾನ್ಸ್ಟ್ರೇಟಿವ್ ಡಿಟರ್ಮೈನರ್ಸ್ ಯಾವ್ಯಾವು ಅಂದರೆ ದಿಸ್, ದಟ್, ದೀಸ್, ದೋಸ್. ಇವುಗಳು ಡೆಮಾನ್ಸ್ಟ್ರೇಟಿವ್ ಡಿಟರ್ಮೈನರ್ಸ್ ಆಗಿದ್ದಾವೆ. ಆಮೇಲೆ ಪೊಸೆಸಿವ್ ಪ್ರೊನೌನ್ಗಳನ್ನು ಕೂಡ ನಾವು ಡಿಟರ್ಮೈನರ್ಸ್ ಅಂತ ಕರಿಬೋದು. ಪೊಸೆಸಿವ್ ಪ್ರೊನೌನ್ಸು ಕೂಡ ಡಿಟರ್ಮೈನರ್ಸ್ ಆಗಿದ್ದಾವೆ. ಮೈ, ಯುವರ್, ಹಿಸ್, ಹರ್, ಇಟ್ಸ್, ಅವರ್, ದೇರ್. ಇವುಗಳನ್ನು ಪೊಸೆಸಿವ್ ಪ್ರೊನೌನ್ ಡಿಟರ್ಮೈನರ್ಸ್ ಅಂತ ಕರಿಬೋದು. ಆಮೇಲೆ ಕ್ವಾಂಟಿಫೈಯರ್ ಡಿಟರ್ಮೈನರ್ಸ್ ಯಾವ್ಯಾವು ಅಂದರೆ ಎ ಫ್ಯೂ, ಅಂದರೆ ಯಾವ ಹೇಳಿದ್ನಲ್ಲ, ಪ್ರಮಾಣ, ಇಷ್ಟು ಪ್ರಮಾಣ, ಅಷ್ಟು ಪ್ರಮಾಣ ಅಂತೀವಲ್ಲ, ಇದು ಎ ಫ್ಯೂ, ಅ ಲಿಟಲ್, ಮಚ್, ಮೆನಿ, ಎ ಲಾಟ್ ಆಫ್, ಮೋಸ್ಟ್, ಸಮ್, ಎನಿ, ಎನಫ್. ಇವುಗಳನ್ನು ಕ್ವಾಂಟಿಫೈಯರ್ ಡಿಟರ್ಮೈನರ್ಸ್ ಅಂತ ಕರಿಬೋದು. ಆಮೇಲೆ ನಂಬರ್ಸಲ್ಲಿ 1, 2, 3 ಇವೆಲ್ಲವುಗಳು ಕೂಡ, ನಂಬರ್ಸ್ಗಳು ಕೂಡ, ಇವೆಲ್ಲವೂ ಕೂಡ ಡಿಟರ್ಮೈನರ್ಸ್ ಆಗ್ತವೆ. ಆಮೇಲೆ ಮಕ್ಕಳೇ,
8th ಒನ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8th ಒನ್, 8ನೇದ್ದು ಕಂಜಂಕ್ಷನ್. ಕಂಜಂಕ್ಷನ್ ಅಂದರೆ ಸಂಬಂಧವನ್ನು ಸೂಚಿಸುವಂತಹ ಪದ, ಜೋಡಿಸುವಂತಹ ಪದ, ಅಥವಾ ಇದನ್ನು ಲಿಂಕರ್ಸ್ ಅಂತ ಕೂಡ ಕರಿಬೋದು. ಲಿಂಕರ್ಸ್ಗಳನ್ನು ಕೂಡ ಕಂಜಂಕ್ಷನ್ ಅಂತ ಕರಿತೇವೆ. ಸೊ ಲೆಟ್ಸ್ ಸಿ ಎ ಡೆಫಿನಿಷನ್ ಫಾರ್ ಕಂಜಂಕ್ಷನ್. ಒಂದು ಡೆಫಿನಿಷನ್ ನೋಡೋಣ, ಒಂದು ವ್ಯಾಖ್ಯೆಯನ್ನು, ಅರ್ಥವನ್ನು ನೋಡೋಣ. ಎ ಕಂಜಂಕ್ಷನ್ ಇಸ್ ಎ ವರ್ಡ್ ವಿಚ್ ಜಾಯಿನ್ಸ್ 2 sentences. 2 ವಾಕ್ಯಗಳನ್ನು ಜೋಡಿಸುವಂತಹ ಪದವನ್ನು ನಾವು ಕಂಜಂಕ್ಷನ್ ಅಂತ ಕರಿತೇವೆ. ಈಗ ಎಕ್ಸಾಂಪಲ್ಸ್ ನೋಡಿ. ಐ ಡಿಡ್ ಮೈ ಹೋಮ್ ವರ್ಕ್, ಒಂದು ವಾಕ್ಯ. ಐ ವೆಂಟ್ ಟು ಪ್ಲೇ. ನೋಡಿ, ಇವೆರಡು ಪದವನ್ನು ಜೋಡಿಸ್ತೇವೆ. ಈಗ ಜಾಯಿಂಟ್ ಮಾಡೋಣ. ಐ ಡಿಡ್ ಮೈ ಹೋಮ್ ವರ್ಕ್ ಆ್ಯಂಡ್ ವೆಂಟ್ ಟು ಪ್ಲೇ. ಅಲ್ಲೇ ಆ್ಯಂಡ್ ಅನ್ನುವಂಥದ್ದು ಕಂಜಂಕ್ಷನ್ ಆಗಿದೆ. ನೆಕ್ಸ್ಟ್ ವರ್ಡು, ನೆಕ್ಸ್ಟ್ ಸೆಂಟೆನ್ಸ್. ಗೋಪಾಲ್ ಈಸ್ ಎ ಬ್ಲೈಂಡ್ ಬಾಯ್, ಹೀ ಈಸ್ ವೆರಿ ಆ್ಯಕ್ಟಿವ್. ಇವೆರಡು ವಾಕ್ಯಗಳನ್ನು ಇಲ್ಲಿ ಜಾಯಿಂಟ್ ಮಾಡೋಣ. ಗೋಪಾಲ್ ಈಸ್ ಬ್ಲೈಂಡ್ ಬಟ್ ವೆರಿ ಆ್ಯಕ್ಟಿವ್. ಅಲ್ಲಿ ಬಟ್ ಅನ್ನುವಂಥದ್ದು ಕಂಜಂಕ್ಷನ್ ವರ್ಡ್ ಆಗಿದೆ. ಆಮೇಲೆ ಮಕ್ಕಳಲ್ಲಿ ಒಂದಷ್ಟು ಲಿಸ್ಟನ್ನು, ಕಂಜಂಕ್ಷನ್ಸ್ ಲಿಸ್ಟ್ಗಳನ್ನು ನೋಡೋಣ. ಇಲ್ಲಿ ಹಿಯರ್ ಈಸ್ ದ ಲಿಸ್ಟ್ ಆಫ್ ಕಂಜಂಕ್ಷನ್ಸ್. ಆ್ಯಂಡ್, ಬಟ್, ಬಿಕಾಸ್, ಆರ್, ಇಫ್, ಅನ್ಲೆಸ್, ದೋ, ನೈದರ್ ನಾರ್, ಐದರ್ ಆರ್, ನಾಟ್ ಓನ್ಲಿ ಬಟ್ ಆಲ್ಸೋ. ಸೊ ಇವೆಲ್ಲ ಒಂದಷ್ಟು ಏನು ಕಂಜಂಕ್ಷನ್ಸ್ ಅಥವಾ ಲಿಂಕರ್ಸ್ ಅಂತ ನಾವು ತಿಳಿದುಕೊಳ್ಬೋದು. ನೌ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಕಮ್ ಟು ದಿ ಲಾಸ್ಟ್ ಪಾರ್ಟ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಲಾಸ್ಟ್ ಒನ್ಗೆ ಈಗ ನಾವು ಬಂದಿದ್ದೇವೆ. ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಭಾವಸೂಚಕ ಪದ. ನೋಡಿ, ಲೆಟ್ಸ್ ಸಿ ದಿ ಡೆಫಿನಿಷನ್ ಫಾರ್ ಇಂಟರ್ಜೆಕ್ಷನ್. An interjection is a word which shows our sudden expression in a moment of surprise, sad, happy, and fear. ಅಂದರೆ ನಮ್ಮ ಸಡನ್ ಎಕ್ಸ್ಪ್ರೆಷನನ್ನು, ತಕ್ಷಣದ ಉದ್ವೇಗವನ್ನು ಅಥವಾ ನಮ್ಮ ಭಾವನೆಯನ್ನು ತಕ್ಷಣ ವ್ಯಕ್ತಪಡಿಸುವಂತಹ ಪದ. ಅದು ಯಾವ ಮೂಮೆಂಟ್ಗಳಲ್ಲಿ? ಸರ್ಪ್ರೈಸ್, ಆಶ್ಚರ್ಯದ ಸಂದರ್ಭ ಆಗ್ಬೋದು, ಸ್ಯಾಡ್ನೆಸ್, ದುಃಖದ ಸನ್ನಿವೇಶ ಆಗ್ಬೋದು, ಹ್ಯಾಪಿನೆಸ್, ಸಂತೋಷ ಸಂದರ್ಭ ಆಗ್ಬೋದು, ಆ್ಯಂಡ್ ಫಿಯರ್, ಭಯದ ಸನ್ನಿವೇಶ ಆಗ್ಬೋದು. ಇಂಥ ಸಂದರ್ಭಗಳಲ್ಲಿ ನಮ್ಮ ಸಡನ್ ಎಕ್ಸ್ಪ್ರೆಷನನ್ನು ವ್ಯಕ್ತಪಡಿಸುವಂತಹ ಪದವನ್ನು ನಾವು ಇಂಟರ್ಜೆಕ್ಷನ್ ಅಂತ ಕರಿತೇವೆ. ನಾವು ಕನ್ನಡದಲ್ಲೂ ಕೂಡ ಕರಿತೇವೆ ನೋಡಿ. ಅಯ್ಯೋ ಅಮ್ಮ, ಅಯ್ಯೋ ದೇವರೇ, ಅಬ್ಬಾ ಅನ್ನ ಏನು ಉಪಯೋಗಿಸ್ತೀವಲ್ಲ, ಅದೇ ರೀತಿ ಇಂಗ್ಲೀಷಲ್ಲಿ ಕೂಡ ಇಂಟರ್ಜೆಕ್ಷನ್ಗಳನ್ನ ನಾವು ಉಪಯೋಗಿಸ್ಬೋದು. ಎಕ್ಸಾಂಪಲ್ಸ್ ನೋಡಿ. ಹುರ್ರಾ, ಹುರ್ರಾ, ವಿ ವೋನ್ ದಿ ಮ್ಯಾಚ್. ಖುಷಿಯಿಂದ ಹೇಳುವಂಥ ಪದ ಇದು. ನಾವು ಮ್ಯಾಚನ್ನು ಗೆದ್ದುಬಿಟ್ಟೋ. ಆಮೇಲೆ ಸೆಕೆಂಡ್ ಒನ್, ಅಲಾಸ್, ಅಯ್ಯೋ ಅನ್ನುವ ಅರ್ಥ. ಅಲಾಸ್ ಅಂದರೆ ಅಯ್ಯೋ. ವಿ ಲಾಸ್ಟ್ ದಿ ಮ್ಯಾಚ್, ನಾವು ಮ್ಯಾಚನ್ನು ಕಳ್ಕೊಂಬಿಟ್ಟೋ, ಗೆಲ್ಲೋದಕ್ಕೆ ಆಗಲಿಲ್ಲ. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಈಸ್ ದ ಲಿಸ್ಟ್ ಆಫ್ ಇಂಟರ್ಜೆಕ್ಷನ್ಸ್. ಇಂಟರ್ಜೆಕ್ಷನ್ಸ್ ಪದಗಳು ಈ ರೀತಿಯಾಗಿ ಒಂದು ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ. ಒಂದು ಲಿಸ್ಟನ್ನು ನೋಡಿ. ಹಿಯರ್ ಈಸ್ ದ ಲಿಸ್ಟ್ ಆಫ್ ಇಂಟರ್ಜೆಕ್ಷನ್ಸ್. ಇಂಟರ್ಜೆಕ್ಷನ್ಸ್ ವರ್ಡ್ಸ್ಗಳು ಏನೇನು? ಬ್ರೆವೋ. ಬ್ರೆವೋ ಅಂದರೆ ಶಭಾಷ್ ಅಂತೀವಲ್ಲ ಕನ್ನಡದಲ್ಲಿ, ಭೇಷ್ ಅಂತೀವಲ್ಲ, ಆ ಪದಕ್ಕೆ ನೀವು ಬ್ರೆವೋ ಅಂತ ತಿಳ್ಕೊಬೋದು. ಅಲಾಸ್, ಅಯ್ಯೋ ಅನ್ನುವ ಅರ್ಥ, ದುಃಖದಲ್ಲಿ ಹೇಳುವಂಥ ಅಯ್ಯೋ. ಮೈ ಗಾಡ್, ಇದು ಭಯದಲ್ಲೂ ಆಗ್ಬೋದು, ಸರ್ಪ್ರೈಸಿಂಗ್ ಮೂಮೆಂಟಲ್ಲಿ ಕೂಡ ಆಗ್ಬೋದು. ಅಯ್ಯೋ ದೇವರೇ. ವಾವ್, ಆಮೇಲೆ ಶ್ ಅಂತ ಹೇಳೋದು, ಚಿಯರ್ಸ್ ಅಂತ ಹೇಳೋದು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದು,
ಯುರೇಕಾ ಅಂತ ಹೇಳೋದು, ಘೋಷ್ ಅಂತ ಹೇಳೋದು, ಊಪ್ಸ್ ಅನ್ನೋದು, ಶ್ ಅಂತ ಹೇಳೋದು, ಥ್ಯಾಂಕ್ಸ್, ಎಸ್, ನೋ. ಸೊ ಈ ರೀತಿ ವರ್ಡ್ಸ್ಗಳನ್ನೆಲ್ಲ ನಾವು ಏನು ಇಂಟರ್ಜೆಕ್ಷನ್ಸ್ ಅಂತ ಕರಿಬಹುದು. My dear students, thank you very much for attending this class. We meet again in another class. Thank you very much.